ಪ್ರತಿನಿತ್ಯ ವಿದ್ಯುತ್ ಕಡಿತ ಮಾಡಲಾಗುತ್ತಿದ್ದು ಜೇವರ್ಗಿಯಲ್ಲಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಗತ್ಯ ವೋಲ್ಟೇಜ್ ಇರೋದಿಲ್ಲ. ಗ್ರಾಹಕರ ದೂರವಾಣಿ ಕರೆಗಳಿಗೆ ಜೆಸ್ಕಾಂ ಸಿಬ್ಬಂದಿ ಸ್ಪಂದನೆ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ಮುಂದುವರೆದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ರೈತರು, ಸಾರ್ವಜನಿಕರು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ನಡೆದಿದೆ. ಅಧಿಕಾರಿಗಳು ರೈತರ ಬಗ್ಗೆ ಸಂಪೂರ್ಣವಾಗಿ ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂತ ರೈತರು, ಮುಖಂಡರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರಿಗಳು ಕಚೇರಿಯಿಂದ ಹೊರಗಡೆ ಬರೋದಿಲ್ಲ, ನಾವು ಕಚೇರಿಗೆ ಬಂದ್ರೆ ಕಚೇರಿಯಲ್ಲಿ ಸಿಗೋದಿಲ್ಲ, ಇನ್ನು ಕರೆ ಮಾಡಿದ್ರೆ ನಮಗೆ ಅವಾಚ್ಯವಾಗಿ ಮಾತನಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ತುರ್ತು ಸಮಸ್ಯೆಗಳಿಗೆ ಸಿಬ್ಬಂದಿಗಳು ತಕ್ಷಣ ಸ್ಪಂದಿಸುತ್ತಿಲ್ಲ ಎಂಬ ದೂರುಗಳು ಇವೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ಪದೇ ಪದೇ ವಿದ್ಯುತ್ ಕಡಿತ, ದೋಷಗಳು ಮತ್ತು ಟ್ರಾನ್ಸ್ಫಾರ್ಮರ್ ಸಮಸ್ಯೆಗಳ ದುರಸ್ತಿ ಕಾರ್ಯಗಳು ವಿಳಂಬದಿಂದಾಗಿ ಸಾರ್ವಜನಿಕರು ತೀವ್ರ ಹಾಗೂ ರೈತರ ಪಿತ್ತವರ್ಗ ಮತ್ತು ಕಚೇರಿ ಎದುರುಗಡೆ ಹೋರಾಟ ನಡೆಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಅಧಿಕಾರಿಗಳು ಧಮಕಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ಹೋಗ್ತೀರಾ ಹೋಗು ಅಂತ ಹೇಳ್ತಾರೆ. ನಮಗೆ ಸಮಸ್ಯೆ ಆಗುತ್ತಿದೆ. ಮಾಧ್ಯಮದವರು ಅಧಿಕಾರಿಗಳ ಬಗ್ಗೆ ತಿಳಿಸಬೇಕು. ಅಧಿಕಾರಿಗಳು ಕರೆಯನ್ನೇ ಸ್ವೀಕಾರ ಮಾಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ನಮ್ದು ಐಪಿಸೆಟ್ ಪ್ರಾಬ್ಲಮ್ ಸುಮಾರು 5 ವರ್ಷಗಳಿಂದ ಬರೀ ಪಾಲ್ಟ ಹೀಗೆ ಹೇಳ್ಕೊಂಡು ಬರ್ಲಾಗತ್ತಾರ. ಲೋಕಲ್ದಾರ ಹತ್ತೀವಿ ಆಯ್ತಣ ಮಾಡ್ತೀವಿ ಅಂತಾರ. 1-2 ತಾಸು ಕೊಡ್ತಾರ, 4 ತಾಸು ತೆಗಿತಾರ, 1 ತಿಂಗಳು ತೆಗಿತಾರ, 1-2 ದಿನ ಕೊಡ್ತಾರ. AW ಅವ್ರು ಫೋನ್ ಮಾಡಿದ್ರೆ ಈಗ ಬಂದವ್ರು ಒಳ್ಳೆಯವ್ರು ಅಂತ ಹೇಳಿದ್ರು. ಅವ್ರು ಒಳ್ಳೆಯವ್ರ ಆಂಡ್ರ, ಆದ್ರೆ ಫೋನ್ ಎತ್ತಾಗಿಲ್ಲ ನಮ್ಗೆ. ಫೋನ್ ಎತ್ತಿ ಏನು ಸಮಸ್ಯೆ ಅಂತ ಹೇಳ್ಬೇಕು ನಮ್ಗೆ. ಈ ಥರ ಆದ್ರೆ ನಮ್ಗೆ ಎಷ್ಟು ಲಾಸ್ ಆಗ್ತದೆ ನೀವು ಹೇಳಿ. ಹೊಲದಾಗ ಒಂದು ಕಬ್ಬಿನ ಅಗಿ ಹಚ್ಚಲಕ್ಕೆ ತರ್ತೀವಿ ಅಂದ್ರೆ 500 ರೂಪಾಯಿ ಒಂದು ಆಳವ. 20-30 ಆಳುಗಳು ಬಂದಾಗ ಮತ್ತು ಅದ್ರ ಕೂಲಿ ಏನಂತ ನಾವು ರೈತರು ಹೆಂಗೆ ಇದು ಆಗ್ಬೇಕು. ಮತ್ತು ರೈತ ಏನಪ್ಪ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವ್ರು ಬೆನ್ನೆಲುಬು ಮುರಿಯಾರ ಏನು ಬೆನ್ನಿಗೆ ಏನು ಸಪೋರ್ಟ್ ಮಾಡೋರು ಇವರು. ನಾವೇನು ಇವ್ರಿಗೆ ಏನು ರೊಕ್ಕ ಕೇಳ್ತೀವಿ, ಬಂಗಾರ ಕೇಳ್ತೀವಿ, ಮತ್ತೊಂದು ನೀರಿಗೆ ಕೇಳ್ತೀವಿ. ನಮ್ಮ ಸಮಯ ಏನದ ಸಮಯ ತಕ್ಕ ಲೈಟ್ ಕೊಡೋದು ಕೇಳ್ತೀವಿ ನಾವು ಅಷ್ಟೇ. ಅದಕ್ಕೆ ಬಿಟ್ಟರೆ ನಾವು ಏನು ಇವ್ರಿಗೆ ಏನು ಟಾರ್ಚರ್ ಕೊಡೋಂಗಿಲ್ಲ. ಮಂದಿ ಅಪ್ಪೆ ಅದೇಕೆ ಶಬ್ದಗಳು ಮಾತಾಡೋಂಗಿಲ್ಲ. ನಯ ವಿನಯಲಿಂದೇ ಮಾತಾಡ್ತೀವಿ. ಹಾಂ, ದಯಮಾಡಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಏನಪ್ಪ ಅಂತ ಗ್ರಾಹಕರ ಸಭೆಗೆ ಏನದ. ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲರ ಬಳಿ ಫೋನ್ ಇರೋಂಗಿಲ್ಲ. ಕೆಲವೊಂದು ಮಂದಿ ಬಳಿ ಫೋನ್ ಇದ್ದವರು ನಂಬರ್ ತೊಗೊಂಡು ಅವ್ರಿಗೇನದ ಒಂದು ವಾಟ್ಸಪ್ ಗ್ರೂಪ್ ಮಾಡಿ, ಇಲ್ಲೇ ಎಡ್ರಾಮೆ ಮಾಡ್ರಿ ವಾಟ್ಸಪ್ ಗ್ರೂಪ್ ಲೈನ್ಮೆನ್. ನಂಬಲ್ಲಿ ಲೈನ್ಮೆನ್ಗೆ ಏನಪ್ಪ ಸಹವಾಸ ಅಂತೀವಿ ನಾವು. ಏನು ಲೋಕಲ್ದ ಊರವ್ರು ಅದಾರ, ಒಮ್ಮೆದೊಮ್ಮೆಗೆ ಯಾಕಡೆ ಸಿಟ್ಲೆ ಮಾತಾಡ್ತಾರ, ನಯ ಇಲ್ಲ ವಿನಯ ಇಲ್ಲ. ಆ ಲೈನ್ಮೆನ್ಗೆ ಇವ್ರು ಟೈಟ್ ಮಾಡೋಕ್ಕಾಗಲ್ರಿ. ಹೆಂಗ್ರಿ ಇದು? ಎಲ್ಲ ಸರ್ ಫೋನ್ ಹಚ್ಚು, ಒಂದು 4 ಸಲ ಹಚ್ಬೇಕು ಎತ್ತಾರ. ಆಯ್ತು ಕೊಡ್ತೀನಿ ಅಣ್ಣ ಅಂತಾರ. 1 ದಿನನೂ ಹೋಗ್ತದ, 2 ದಿನ ಹೋಗ್ತದ. ಈಗ 5 ದಿನ ಆಯ್ತು. ಈಗ ಹಿಂದೆ 5 ವರ್ಷ ಏನಾಗ್ಯದ ಆಗಲಕ್ರಿ. ಈಗ ಮುಂದಿನ ಸರಿ ಮಾಡ್ಬೇಕಿಲ್ಲ. ಅದಲ್ಲಾರ್ದೆ ನಮ್ಮ ಹೊಲದಾಗ ನಟ್ಟು ನಡಬರ್ಕೆ 8 ಕಂಬ ಹೋಗ್ಯಾವ. 5 ವರ್ಷದಿಂದ ಸ್ವಂತ ನಾ ಜಂಗಲ್ ಕಟಿಂಗ್ ಮಾಡ್ತೀನಿ. AW ಅವ್ರಿಗೂ ಅಲ್ಲಿ ಸ್ಪಾಟ್ ಮ್ಯಾಗ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗರ ಕೈಲಿ ನಮ್ಗಂತೂ. ಎಲ್ಲಿಂದ ಕೊಟ್ರಿ? ಯಾವ ಊರ್ಲಿಂದ ಕೊಟ್ರಿ? ಕವರ್ ಸರ್, ಕವರ್ ಎಷ್ಟು ವರ್ಷ ಆಯ್ತು ನೀವು ಅರ್ಜಿ ಕೊಟ್ಟು? 2 ವರ್ಷ ಆಯ್ತು ಸರ್. 2020 ಸಲ ಕೊಟ್ರಿ. ಏನ್ ಎದ್ರ ಸಲ ಕೊಟ್ರಿ ನೀವು? ಏನ್ ಕಾರಣ? ಕಂಬ 3 ಕಂಬ ಹಾಕ್ಬೇಕು ಸರ್. ಮನೆಗಳ ಸರ್ ಅವೇನ ಹಳಿದಾಗ್ಯಾವ್ರಿ? ಏನ್ ಹೆಂಗ್ ಇಲ್ಲಿ ಕಂಬ ಸರ್, ಮತ್ತೆ ಕಂಬ ಹೊಸ ಬಡಾವಣೆಗೆ ಏನಂತಾರ ಅಧಿಕಾರಿಗಳು? ಮಾಡ್ತೀವಿ ಹಂಗೆ ಹಿಂಗೆ ಏನೇನು ಹೇಳ್ತಾರೆ ಸರ್. ಅದು ಬಿಟ್ರೆ ಮತ್ತೆ ಅದಕ್ಕ ಬರಲ್ಲ. ಕೇಳೋಣ ಯಾರಿಗೆ ಹೇಳ್ತೇಳ ನಮ್ಗೆ ಏನು ಗೊತ್ತಿಲ್ಲ ಅಂತಾರ. ಒಟ್ಟ ಏನೋ ರೆಸ್ಪಾನ್ಸ್ ಮಾಡಲ್ಲ. ಕೇಳೋಣ ನಮಗೇನು ಗೊತ್ತಿಲ್ಲ. ಯಾರ ಬಲ್ ಹೋಗ್ತಿ ಹೋಗು. ಖಾಲಿ ಅಲ್ಲಿ ಇಲ್ಲಿ ಕೂತ ಆಟ ಆಡ್ತಾರ್ರಿ. ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತಾರೆ. ಇವತ್ತಿಗೆ 12 ದಿನ 15 ದಿನ ಆಯ್ತು ರೀ. ನಮ್ಮ ಬಗ್ಗೆ TC ಸುಡ್ತಾರೆ. ಬರ್ಲಾಗಾರ ನಮ್ಮ ಲೇಬರ್ಗಳು ಕೂತಾವ, ಬರ್ರಿ ನೀವು ಬೇಕಾದ್ರೂ ತೋರಿಸ್ತೀನಿ, ನಾವು ಕುಂದರ್ಸ್ತಾರೆ. ಈಗ 12 ದಿನದಾಗ ಒಂದು 50-60 ರೂಪಾಯಿ ಲಾಸ್ ಆಗಿನ್ರಿ. ನಾ ಹೆಂಗ್ ಮಾಡ್ಬೇಕ್ರ ನಾವು ಕರೆಂಟ್ ಬಿಲ್ ತುಂಬಲ್ಲ, ನಾವ್ ಏನ್ ಮಾಡಲ್ಲ. ಮತ್ ನಾವ್ ಸರ್ ಬಿಟ್ಟು ಮತ್ತೊಂದ್ ಏನಾರ ಮಾತಾಡ್ತೇವ್ರಿ ಅಧಿಕಾರಿಗಳಿಗೆ ಅಂದ್ರ ನಮ್ ಕಾಲಾಗ ತೊಳೆದು ಹೋತಾರಂದ್ರ ನಾವ್ ಏನ್ ಹೇಳ್ಬೇಕ್ರಿ? ಈಗ ಏನದ ಈಗೆಲ್ಲ ನೀವು ಮೀಡಿಯಾದವ್ರು ನೆತ್ತಿದು ಎಲ್ಲ ಮಾಡಿ ಸರಿ ಮಾಡ್ಕೊಳ್ದಾಗ ನಂದು ಒಬ್ಬಂದೇ ಪ್ರಾಬ್ಲಮ್ ಇಲ್ರಿ. ಜೋರ್ಗಿ ತಾಲೂಕದಾಗ ಪ್ರತಿಯೊಂದು ಹಳ್ಳಿದ ಪ್ರಾಬ್ಲಮ್ ಅದ ಇದೆ ರೀ. ಬಟ್ ಇವ್ರಿಗೆ ಯಾರು ಅಧಿಕಾರಿಗಳು ಕೇಳೋರಿಲ್ಲ, ಇವ್ರು ಯಾರು ಹೇಳೋರಿಲ್ಲ. ರೈತರ್ನು ಇದೇ ಪ್ರಾಬ್ಲಮ್, ಎಲ್ಲರೂ ಇದೇ ಪ್ರಾಬ್ಲಮ್. ಅವ್ರಿಗೆ ಹಚ್ಚಿದ್ರು ಒಟ್ಟ ಫೋನ್ ಎತ್ತಲ್ರಿ. ಈಗ ಸುಮಾರು ಯಾರು ನಾನು ಬಂದು ನಿಮ್ಗೆ ತೋರಿಸ್ತೀನಿ, ಹಿಸ್ಟ್ರಿ ತೆಗಿತಾರೆ. ನಮ್ಮಲ್ಲಿ ಜೆ ಅವ್ರ ಎಲ್ಲಪ್ಪ ಸರ್ ಅಂತಾರೆ. ಸುಮಾರು ಮುಂಜಾನೆ 1000 ಸರ್ತಿ ಫೋನ್ ಹಚ್ಚಾರಿ, ಒಟ್ಟ ಎತ್ತಲ್ರಿ ಫೋನ್. ಮತ್ ಎದಕ್ಕೆ ನಮ್ ರೆಸ್ಪಾನ್ಸ್ ಇಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು ಹೇಳ್ರಿ ನಾವು?